ಸರ್ಕಾರಿ ಶಾಲೆ ಪಕ್ಕದಲ್ಲಿ ಬೋರ್ ಇದ್ರು ಇದಕ್ಕೆ ಏನು ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಈಗ ಹಾಳಾಗಿದೆ, ಇದು 10 ಫೂಟಿಗೆ ನೀರಿದೆ ಸರ್. ನಾವು ಪಿಡಿಒಗಳಿಗೆ, ನಮ್ಮ ಗ್ರಾಮ ಪಂಚಾಯತಿ ಪಿಡಿಒಗಳಿಗೆ ಸಂಬಂಧಪಟ್ಟಂಗೆ ನಾವೆಲ್ಲ ರೀತಿ ಹಲವಾರು ಬಾರಿ ಮನವಿ ಮಾಡಿದ್ರು ಕೂಡ ಆಯ್ತು ಮಾಡಿಸ್ತೀನಿ ಯಾವಾಗ ಭೇಟಿ ಆದರೂ ಕೂಡ ಅಂತ ಹೇಳಿದ್ದಾರೆ. ಅದನ್ನು ಕರೆಕ್ಟಾಗಿ ಕ್ರಿಯಾರೂಪಕ್ಕೆ ತಗೊಂಡಿಲ್ಲ, ಅದನ್ನು ಯಾವುದು ಇಂಪ್ಲಿಮೆಂಟೇಷನ್ ಮಾಡಿಲ್ಲ. ನಾನು ಬುದ್ಧಿ ಪೂಜೆ ಮಾಡಿ 20-15 ವರ್ಷ ಆಯ್ತು. ಅಲ್ಲಿವರೆಗೂ ಬಸ್ ಸ್ಟ್ಯಾಂಡ್ ಮಾಡಕ್ ಸರಿ ಇಲ್ಲ. ಒಂದು ಏನು ಕ್ರಮ ಮಾಡ್ಬೇಕು ಅನ್ನೋದು ಅವರು ಕೈಗೊಳ್ಳಿಲ್ಲ. ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ಬದುಕುತ್ತಿರುವ ಸೇವಾನಗರ ತಾಂಡ ನಿವಾಸಿಗಳು. ಪಂಚಾಯತಿ ವ್ಯವಸ್ಥೆ ಅವ್ಯವಸ್ಥೆ ಐತಿ. ಪಂಚಾಯತಿಯರು ಏನು ಸಾಧ ಮಾಡಲ್ಲ ಹೇಳಿದ್ರು. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಸೇವಾನಗರ ಸಣ್ಣ ತಾಂಡ ನಿವಾಸಿಗಳು ಕೊಳಗೇರಿಯಲ್ಲಿ ಬದುಕುತ್ತಿದ್ದಾರೆ. ನಿರ್ಧಾರ ತಗೊಂಡು ಏನೋ ಮಾಡ್ತಿದ್ದೀವಿ. ಇವತ್ತು ನಮ್ಮ ಕಲ್ಲೇದ ಗ್ರಾಮ ಪಂಚಾಯತಿಯಲ್ಲಿ ಚಮೋಂಡ ಕಲ್ಲೇದವರು ಸೇವಾನರ 3 ಗ್ರಾಮ ಇದೆ. ಇವತ್ತು 3 ಗ್ರಾಮದಲ್ಲಿ ಇವತ್ತು ಸೇವಾನರ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ. ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ, ಚರಂಡಿಗಳಿಲ್ಲ, ಕುಡಿಯುವ ನೀರಿನಲ್ಲಿ ಮಿಶ್ರಿತಗೊಳ್ಳುತ್ತಿರುವ ಕಲುಷಿತ ನೀರು. ಸಾರ್ವಜನಿಕರಿಗೆ ಬಸ್ ಸ್ಟ್ಯಾಂಡ್ ಇಲ್ಲ, ಸೋಲಾರ್ ದೀಪ ಕೆಲಸ ಮಾಡಲ್ಲ, ವರ್ಷಗಳಿಂದಲೂ ನಿರ್ಲಕ್ಷ್ಯಕ್ಕೊಳಗಾದ ಗ್ರಾಮ. ಕಲ್ಲೇದೇವರು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಿಗೆ ಬಾರಿ ಮನವಿ ಮಾಡಿದ್ರು, ಸಮಸ್ಯೆಗಳಿಗೆಲ್ಲ ಪರಿಹಾರ. ಇನ್ನಾದ್ರೂ ಎಚ್ಚೆತ್ತು ಪಂಚಾಯಿತಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸುತ್ತಾ ಕಾದ್ ನೋಡ್ಬೇಕಿದೆ.